ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ತುಮಕೂರು ಜಿಲ್ಲಾ ಆರ್ಯ ಈಡಿಗರ ಸಂಘ ಈಡಿಗ ಸಮಾಜದ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ತುಮಕೂರು ಜಿಲ್ಲಾ ಆರ್ಯ ಈಡಿಗರ ಸಂಘದ ವತಿಯಿಂದ ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಪಿಯುಸಿಯಲ್ಲಿ 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. 10 ತಾಲೂಕುಗಳಿಂದ ಸುಮಾರು 35ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಹಾಗೂ ಹಾಸ್ಟೆಲ್ನಲ್ಲಿ ಓದುತ್ತಿರುವ 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು 85ಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿದರು. ಇದು ಸಮಾಜದ ಹೆಮ್ಮೆಯ ವಿಷಯ. ಈ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ದಿನಾಂಕ 27/4/2024 ಶನಿವಾರ ಬೆಳಗ್ಗೆ 10:30ಕ್ಕೆ ಶ್ರೀಮತಿ ಯಲ್ಲಮ್ಮ ಪುಟ್ಟಸ್ವಾಮಿ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಈಡಿಗ ಸಮಾಜದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಕೆವಿ ಅಜಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಜೆಪಿ ಸುಧಾಕರ್ ಅವರು ಮತ್ತು ಶ್ರೀ ಎಚ್ ಮಹದೇವರವರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹಾಗೂ ಜಾಹ್ನವಿ ಪಿಯುಸಿ ರಾಜ್ಯದ 1ನೇ ರ್ಯಾಂಕ್ 99% ಅಷ್ಟನ್ನ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಬಂದಿದ್ರು. ಇವರಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿ ಗೌರವಿಸಲಾಯಿತು. ಬ್ರಹ್ಮರ್ಷಿ ನಾರಾಯಣ ಗುರುಗಳನ್ನು ನೆನೆಸುತ್ತಾ ಕುಲದೇವತೆಯಾದ ರೇಣುಕಾ ಮಾತೆಯ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ತುಮಕೂರು ಜಿಲ್ಲಾ ಸಂಘದ ಈ ಹಾಸ್ಟೆಲ್ನ ಸಂಸ್ಥಾಪಕರು ದಿವಂಗತ ಶ್ರೀ ಜೆಪಿ ನಾರಾಯಣಸ್ವಾಮಿ ಸರ್ ಅವರನ್ನು ಸ್ಮರಿಸುತ್ತಾ ಆರ್ಯ ಈಡಿಗ ಸಮಾಜದ ಕುಲಗುರುಗಳು ಸೋಲೂರು ಮಠದ ಶ್ರೀ ರೇಣುಕಾ ಪೀಠಾಧ್ಯಕ್ಷರು ಹಾಗೂ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಊಟ ವಸತಿಯೊಂದಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬರುತ್ತಿರುವ ಪರಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾರಾಯಣ ಗುರುಗಳ ಪಾದಗಳಿಗೆ ವಂದಿಸುತ್ತಾ ನಾನು ನನ್ನ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇನೆ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ಮೊದಲನೇ ಬಾರಿಗೆ ಶ್ರೀ ವಿಘ್ನ ವಿನಾಶಕ ಶ್ರೀ ಗಣಪತಿಯನ್ನು ಯಾವುದೇ ವಿಘ್ನ ಬರದಲೇ ಸುವಿಘ್ನವಾಗಿ ಈ ಕಾರ್ಯಕ್ರಮ ನಡೆಸಿಕೊಡಲೆಂದು ಆ ವಿಘ್ನೇಶ್ವರನನ್ನು ಸ್ಮರಿಸುವ ಭಕ್ತಿಯಿಂದ ಸಮರ್ಪಿಸುತ್ತಾ, ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಶ್ರೀ ನಮ್ಮ ಕುಲಗುರುಗಳಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಭಕ್ತಿಯಿಂದ ನಮಸ್ಕರಿಸುತ್ತಾ, ಹಾಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣಗಂ ತ್ರಯಂಬಕೆ ದೇವಿ ರೇಣುಕಾ ಮಾತಾ ನಮೋಸ್ತುತೆ. ಕುಲದೇವತಾ ಶ್ರೀ ರೇಣುಕಾ ಯಲ್ಲಮ್ಮನ ಪಾದ ಪದ್ಮಗಳಿಗೆ ಪ್ರಣಾಮುತ್ತಾ, ಹಾಗೂ ನನ್ನ ಅನ್ನದಾತರು ಶ್ರೀ ಜೆಪಿ ನಾರಾಯಣ ಸ್ವಾಮಿ ಅವರ ಪಾದಾರವಿಂದಗಳಿಗೆ ಪಡಬಿಟ್ಟು ನಮಸ್ಕರಿಸುತ್ತಾ, ಹಾಗೆ ಆರ್ಯ ಈಡಿಗ ನಮ್ಮ ಸಮಾಜದ ಕುಲಗುರುಗಳಾದಂತಹ ಸೋಲೂರು ಮಠದ ನಾರಾಯಣ ಗುರುಪೀಠದ ಶ್ರೀ ಶ್ರೀ ಪರಮಪೂಜ್ಯ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮಸ್ಕರಿಸುತ್ತಾ ಅಂದರೆ ನೀವೆಲ್ಲ ಚಪ್ಪಾಳೆ ಹೊಡಿಬೇಕು.
ಹಾಗೆ ಶ್ರೀ JP ನಾರಾಯಣ ಸ್ವಾಮಿ ಅವರ ಸುಪುತ್ರರು, JP ಫೌಂಡೇಶನ್ನ ಅಧ್ಯಕ್ಷರು, ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ JP ಸುಧಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಂತ ಕೇಳ್ಕೊಂಡಾಗ ಅಧ್ಯಕ್ಷರು ನಾವು ಈ ಕಾರ್ಯಕ್ರಮಕ್ಕೆ ಸುಮಾರು ಅಲ್ಲೇ 1 ವರ್ಷದ ಮೇಲಾಗಿರ್ಬೇಕು ಅವ್ರು ಬಂದು. ಯಾಕೆ ಅಂತಂದರೆ ಅವ್ರಿಗೆ ಅಷ್ಟೊಂದು ಕೆಲಸ ಕಾರ್ಯಗಳ ಮಧ್ಯೆ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು ಇಷ್ಟೊಂದು ಒಂದು ಸಾಧನೆ ಮಾಡಿದ್ದಾರೆ ಅಂತ ಖುಷಿಯಿಂದ ಎಲ್ಲ ಕಾರ್ಯಗಳನ್ನೆಲ್ಲ ಬದುಕೋದ್ಬಿಟ್ಟು ನಮ್ಮ ಸಮಾಜದ ಮಕ್ಕಳು ನೋಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರ ತಂದೆಯ ಮುಖ್ಯ ಧ್ಯೇಯ ಏನಂದರೆ ನಮ್ಮ ಸಮಾಜದ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಆಗಬೇಕು ಅನ್ನೋದೊಂದು ಉದ್ದೇಶ. ಕಾರಣಾಂತರದ ಎಲ್ಲ ರದ್ದು ಮಾಡಿ ಇವತ್ತಿನ ಮೀಟಿಂಗನ್ನು ಒಂದು ಕಾರ್ಯಕ್ರಮ ಬಂದೆ. ಅವ್ರಿಗೂ ಸಹ ನಮ್ಮ ತುಮಕೂರು ಜಿಲ್ಲಾ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು. ಹಾಗೆ ಅದು ಇಲ್ಲ ಅಂದ್ರೆ ಬೇರೆ ಕಡೆ ಒಂದು ಸಮುದಾಯ ಭವನದಲ್ಲಿ ಮಾಡ್ಬೋದಾಯ್ತು. ಆದ್ರೂ ಯಾಕೆ ಮಾಡಲಿಲ್ಲ ಅಂತಂದ್ರೆ ಈ ನಮ್ಮ ಜನಾಂಗ ಬರೋದೇ ಇಲ್ಲ ಇಲ್ಲಿಗೆ. ನಮ್ಮ ಹಾಸ್ಟೆಲ್ ಹೆಂಗಿದೆ, ಯಾವ ತರ ಕಟ್ಟಡ ಇದೆ, ಲೇಡೀಸ್ ಹಾಸ್ಟೆಲ್ ಹೆಂಗಿದೆ, ಜೆಂಟ್ಸ್ ಹಾಸ್ಟೆಲ್ ಹೆಂಗಿದೆ, ಇದು ನೋಡೋದೇ ಇಲ್ಲ. ಅದಕ್ಕೋಸ್ಕರ ಇಕ್ಕಟ್ಟಾದ್ರೂ ಚಿಂತೆ ಇಲ್ಲ, ಇಲ್ಲೇ ಬರಲಿ, ಎಲ್ಲ ನಮ್ಮವರು ಎಲ್ಲ ಪೇರೆಂಟ್ಸ್ ಎಲ್ಲ ಬರ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ನಮ್ಮ ಸಮಾಜಕ್ಕೆ ಅವ್ರಿಗೂ ಒಂದು ಗೌರವ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದೊಂದು ಮಾಮೂಲಿ ಆಲೆ ಅರ್ಧ ಜನ ಆಗ್ತಾ ಇದ್ದಿತ್ತು ಅಂತ ಇವತ್ತು ಫುಲ್ ಆಗಿದೆ. ತುಂಬಾ ಸಂತೋಷ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಸಹ ಏನಪ್ಪ ಎಲ್ಲ ಚೆನ್ನಾಗಿ ಬಂದಿದ್ದಾರೆ, ಯಾರೋ ಹುಡುಗರೆಲ್ಲ ಬಂದಿದ್ದಾರೆ ಅಂತ ಸಂತೋಷದಿಂದ ಅವ್ರಿಗೂ ಖುಷಿ ಆಯ್ತು. ಅವರು ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು. ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಬಂದಂತಹ ಜಿಲ್ಲೆಯ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಟಿವಿ ಮಾಧ್ಯಮದವರಿಗೂ, ಆತ್ಮೀಯ ಗೆಳೆಯರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಸರ್ವರಿಗೂ ಸ್ವಾಗತವನ್ನು ಹೇಳಬಯಸುತ್ತೇನೆ. ಯಾರಾದರೂ ಹೆಸರುಗಳು ದಯಮಾಡಿ ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸಬೇಕು. ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಯಾಕೆಂದ್ರೆ ಅದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನನ್ನು ಈ ಒಂದು ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ರು. ಈ ಉಸ್ತುವಾರಿಯನ್ನು ಹೆಚ್ಚು ಕಮ್ಮಿ ಒಂಚೂರಿ ತೊಂದರೆ ಆಗಿದ್ರು. ದಯಮಾಡಿ ಎಲ್ಲ ಹಿರಿಯರು, ನಮ್ಮ ಸಮಾಜದ ಎಲ್ಲ ವರ್ಗದ ಅಕ್ಕ ತಂಗಿಯರು ಎಲ್ಲರೂ ಕ್ಷಮಿಸಬೇಕು. ಏನಾದ್ರು ತಪ್ಪಾಗಿದ್ರೆ ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೇನೆ ಅಂತ ಹೇಳಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳುತ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಗಣ್ಯರನ್ನು ಸ್ವಾಗತಿಸಿದ ಶಿವಣ್ಣ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ಜನರಲ್ಲಿ ಸ್ವಲ್ಪ ನಾವು ಫಂಕ್ಷನ್ಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಈ ದಿನ ಅದನ್ನ ನಾನು ರೆಸಿಸ್ಟ್ ಮಾಡೋಕ್ಕಾಗಲಿಲ್ಲ. ಕಾರಣ ಸುಮಾರು ಕನಸುಗಳು ಇವತ್ತು ನನಸಾಗಿದೆ. ತಮಗೆಲ್ಲ ಗೊತ್ತಿರ್ಬೋದು, ತಾವೆಲ್ಲ ನಾರಾಯಣ ಗುರುಗಳ ಬಗ್ಗೆ ಓದಿದ್ದೀರಿ ಅನ್ಕೋತೀನಿ. ಒಂದು ಕಾಲದಲ್ಲಿ ನಮ್ಮ ಜನಾಂಗಕ್ಕೆ ಮತ್ತು ಇನ್ನೂ ಅನೇಕ ಹಿಂದುಳಿದ ಜನಾಂಗಗಳಿಗೆ ವಿದ್ಯಾಭ್ಯಾಸ ಕೂಡ ಕೊಡ್ತಿರ್ಲಿಲ್ಲ. ಅಂದರೆ ನಾವು ಸ್ಕೂಲ್ಗಾಗಲಿ, ದೇವಸ್ಥಾನಕ್ಕಾಗಲಿ ಅಥವಾ ಸ್ವಲ್ಪ ಮೇಲ್ಮನೆ ಅಂತವ್ರ ಮನೆಯೊಳಗಾಗಲಿ ಹೋಗುವಂಥ ಪರಿಸ್ಥಿತಿ ಕೂಡ ನಮಗಿರಲಿಲ್ಲ. ನಮಗೆ ವಿದ್ಯಾಭ್ಯಾಸ ಕೂಡ ಕೊಡ್ತಿರ್ಲಿಲ್ಲ. ಅಂಥ ಕಾಲದಲ್ಲಿ ನಾರಾಯಣ ಗುರುಗಳು ವಿದ್ಯಾಭ್ಯಾಸ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ, ಅವನಿಗೆ ವಿದ್ಯಾವಂತ ಯಾಕೆ ಆಗಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀವೆಲ್ಲರೂ ವಿದ್ಯಾವಂತರಾಗಿ ಆಗ ಸ್ವತಂತ್ರ ಆಗ್ತೀರಿ ಅಂತ ಒಂದು ದೊಡ್ಡ ಘೋಷಣೆಯನ್ನು ಮಾಡೋದು. ಹಲವಾರು ವರ್ಷಗಳು ತಗೊಂತು ನಮ್ಗದು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜನಾಂಗ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ನಮ್ಮ ಮಕ್ಕಳು ವಿದ್ಯಾವಂತರಾಗಲಿಕ್ಕೆ ತುಂಬ ದಿನಗಳಾಯಿತು. ಒಂದು ರೀತಿಯಲ್ಲಿ ನಾವು ಇಂದಿನ ಸರ್ಕಾರ ಏನು ಸೇದಿ ಮತ್ತು ಸಾರಾಯಿನ ನಿಷೇಧ ಮಾಡಿತು ಥ್ಯಾಂಕ್ಸ್ ಹೇಳಿದ್ರು. ಯಾಕಂದ್ರೆ ನಾವಿನ್ನ ಅದೇ ಕುಲ್ಕಸ್ನಲ್ಲಿ ಇದ್ರೆ ನಮ್ಮ ಎಷ್ಟೋ ಜನ ಈ ವರ್ಷ ಈ ತಾಲೂಕಿನಲ್ಲಿ ಇರ್ತಿದ್ರು, ಮುಂದೆ ಎಲ್ಲೋ ಹಿಂಗೆ ಇಡೀ ಸ್ಟೇಟ್ ಸುತ್ತಾಡ್ಕೊಂಡಿರ್ತಿದ್ರು. ಕೆಲವು ಕಡೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಸ್ಕೂಲ್ ಕೂಡ ಸಿಗ್ತಿರ್ಲಿಲ್ಲ.
ಮತ್ತೆ ಅಲ್ಲೆಲ್ಲಿಂದ ಬಿಟ್ಟು ಬಂದಿದ್ದಾರೆ ಇದು ಅಂದ್ಕೊಂಡು ಪಾಪ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಕಾಲದಲ್ಲಿ ಆ ಒಂದು ವ್ಯಾಪಾರ ಹೋಯ್ತು, ನಮಗೂ ಅರಿವಾಯ್ತು ಈ ವ್ಯಾಪಾರ ನಮ್ಗೆ ಪರ್ಮನೆಂಟ್ ಅಲ್ಲ, ನಾವು ಏನೋ ಬೇರೆ ಕಲಿಬೇಕು, ನಾವು ಬೇರೆ ಏನೋ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಅರಿವಾಗಿದ್ದರಿಂದ ಆ ಒಂದು ಜನರೇಷನ್ ಆಲ್ರೆಡಿ ಮುಂದೆ ಹೊರಟೋಗಿತ್ತು. ಅಟ್ಲೀಸ್ಟ್ ಮುಂದೆ ನಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದಿ ಅನ್ನೋ ಒಂದು ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಇವತ್ತು ತಾವೆಲ್ಲ ಏನು ವಿದ್ಯಾವಂತರಾಗ್ತಿದ್ದೀರಿ, ಅದು ಕೂಡ ಒಂದು ಕಾರಣ. ಎರಡನೇದಾಗಿ ಇವತ್ತು ಒಂದು ಖುಷಿಯಾದ ವಿಚಾರ ಏನಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ, ಹೆಣ್ಮಕ್ಳು ಕೂಡ ಓದಿ ಬಿಡ್ತಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ ಜಾಹ್ನವಿಗೆ, ಇದೇ ನಮ್ಮ ಹತ್ರ ಈಗ ಸೇರಿ ಸಾರ ಎಕ್ಸಿಟದಲ್ಲಿ ಮದುವೆ ಮನೆಗೆ ಹೋಗ್ಬಿಡ್ತಿದ್ದೇನೆ ನಾವು, ಬಟ್ ಇವತ್ತು ಹೆಂಗೋ ಅಟ್ಲೀಸ್ಟ್ ವಿದ್ಯಾವಂತರ ಆಗ್ತಾ ಇದ್ದೀರಿ ಅಂತ ತುಂಬಾ ಒಳ್ಳೇದು. ಹಾಗಾಗಿ ಮೊದಲನೇದಾಗಿ ನಾರಾಯಣ ಗುರುಗಳ ಒಂದು ಕನಸು ನನಸಾಗಿದೆ. ಎರಡನೇದು ಆಗ್ಲೇ ಶಿವಣ್ಣ ಹೇಳ್ದಂಗೆ ನಮ್ಮ ತಂದೆಯವರು JP ನಾರಾಯಣ ಸ್ವಾಮಿ ಕೂಡ ಎಲ್ಲಾ ಕಡೆನೂ ಆದಷ್ಟು ವಿದ್ಯಾರ್ಥಿ ನಿಲಯ ಕಟ್ಟಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾವಂತರಾಗ್ಲಿಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು, ನಮ್ಮ ಕೈಲಿ ಏನ್ ಸಹಾಯ ಆಗುತ್ತೆ ಅದು ಸಹಾಯ ಮಾಡಬೇಕು. ನಮ್ಮ ಸಮಾಜಕ್ಕೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಅವ್ರು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವರು ಕೂಡ ನಮ್ಮ ಸಮಾಜಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಹಲವಾರು ವಿದ್ಯಾರ್ಥಿ ನಿಲಯಗಳನ್ನ ಕಟ್ಟಿದ್ದಾರೆ. ಅದರಲ್ಲಿ ತುಮಕೂರಿನಲ್ಲೂ ಕೂಡ ಒಂದು. ಸೊ ಈ ದಿನ ಈ ವರ್ಷ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದಂತ ಒಂದು ವಿಷಯ ಕೂಡ ಆಗಿದೆ. ಅದು ಕೂಡ ನಾರಾಯಣ ಗುರುಗಳ ಒಂದು ಕನಸು, JP ನಾರಾಯಣ ಸ್ವಾಮಿ ಅವರ ಕನಸು, ಎರಡೂ ಕನಸು ಈಡೇರಿದೆ. ಹಾಗಾಗಿ ನಾನು ಇಲ್ಲಿಗೆ ಬರಲೇಬೇಕಾಯ್ತು, ಬಂದಿದ್ದೀನಿ. ತುಂಬಾ ಥ್ಯಾಂಕ್ಸ್ ಮಕ್ಕಳ, ಚೆನ್ನಾಗಿ ಓದಿದ್ದೀರಿ. ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಎಲ್ಲ ಮಕ್ಕಳಿಗೂ ಒಳ್ಳೇದಾಗ್ಲಿ. ನಾರಾಯಣ ಗುರುಗಳು ವೇದಿಕೆಯಲ್ಲಿ ಅಶೀಲರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷೆ, ಉಪಾಧ್ಯಕ್ಷೆ, ಪದಾಧಿಕಾರಿಗಳೇ, ನಡೆದಿರ್ತಕ್ಕಂಥ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳೇ, ಬಂದಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಬಾಲಕಿಯರೇ, ಎಲ್ಲ ಜನಾಂಗಗಳು, ಸ್ನೇಹಿತರೆ, ಈ ದಿನ ನಮ್ಮ ಜನಾಂಗದ ಇತಿಹಾಸದಲ್ಲಿ ಜಿಲ್ಲೆಗೆ ಒಂದು ಅವಿಸ್ಮರಣೀಯ ದಿನ. ಕಾರಣ ಎಂದೂ ಕಂಡರಿಯದ, ಕೇಳಿರದ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ಗಳು ಬಂದಿದೆ ಅಂತ ಒಂದು ಸ್ಥಾನವನ್ನು ಪ್ರತಿಭಾವಂತೆ ಜ್ಞಾನವಿ ನಮ್ಮ ಜಿಲ್ಲೆಗೆ ದೊರಕಿಸಿಕೊಟ್ಟಿದ್ದಾರೆ. ಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶಿವಣ್ಣವರಲ್ಲಿ ಒತ್ತಾಯ ಮಾಡಿ, ಪದಾಧಿಕಾರಿಗಳಲ್ಲಿ ಒತ್ತಾಯ ಮಾಡಿ, ಬೇಗ ತುರ್ತಾಗಿ ಮಾಡಿ, ಬಿಸಿ ಆರೋಗ್ಯಕ್ಕೆ ಮೊದಲು ಮಾಡಿ ಅಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತಿನ ಡೇಟನ್ನು ನಿಗದಿ ಮಾಡಿದ್ವಿ. ಈ ಡೇಟ್ನಲ್ಲಿ ನಾವು 80% ಮೇಲಿರೋರು ಯಾರು ಇದ್ದಾರೆ ಹುಡುಕ್ರಿಯಲ್ಲಿ. LIC ನಾರಾಯಣ ಹೇಳಿದ್ರು ನಮ್ಮ ಸಂಬಂಧಿಕರು ಒಬ್ಬರು ರ್ಯಾಂಕ್ ಬಂದಿದ್ದಾರೆ ಸರ್ ಅಂತ. ಆಮೇಲೆ ಕೆಲವರು ಹೇಳಿದ್ರು 90% ಬಂದಿರೋರು ಭಾಳ ಇದ್ದಾರೆ ಅಂತ. ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರಪ್ಪ, ಎಲ್ರಿಗೂ ಶೇಖರಿಸಿ ಅಬೋ 80-85 ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. 85% ಬಂದರೆ ಡಿಸ್ಟಿಂಕ್ಷನ್ ಅಂತ ಈಗ ಗುರುತಿಸ್ತಾರೆ. ಸೊ ಇವತ್ತು ಆ ಥರ ಗುರುತಿಸಿರೋರ ಸಂಖ್ಯೆ 55 ಜನ. 60 ಇವತ್ತು ಕೊಟ್ಟರು, ವೆರಿ ಗುಡ್, ಒಳ್ಳೆ ಸಂಖ್ಯೆ. 60. 1ನೇ ರ್ಯಾಂಕ್ ಜಾಹ್ನವಿ, 10ನೇ ರ್ಯಾಂಕ್ ದಿನಕರ್, 11ನೇ ರ್ಯಾಂಕ್ MK ವರ್ಷ. ನೋಡಿ, ಇವೆಲ್ಲವೂ ಈಗೀಗ ನಮಗೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಇವತ್ತು ಶುಭ ದಿನ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಪ್ರಥಮವಾಗಿ ನಾನು ಹಾರೈಸ್ತೇನೆ. ಸನ್ಮಾನ್ಯ ಬಂಧುಗಳೇ, ಈ ದಿನದ ಒಂದು ಕಾರ್ಯಕ್ರಮ ಸತತವಾಗಿ ನಡೀಬೇಕು, ಒಂದು ವರ್ಷ ಅಲ್ಲ. ಇದೊಂದು ಸುದಿನ, ನಮ್ಮ ಜಿಲ್ಲಾ ಆರ್ಯ ಹಿರಿಯರ ಸಂಘಕ್ಕೆ ಒಂದು ಸುದಿನ. ಈ ಕನಸು ನಮ್ಮ JP ಅವರ ನನಸು. ಈ ಹಾಸ್ಟೆಲ್ ಕಟ್ಟೋದು ಕೂಡ ಫಸ್ಟ್ ಲೇಡೀಸ್ ಹಾಸ್ಟೆಲ್ ಓಪನ್ ಆಗಬೇಕು ಅಂತ ಅವ್ರ ಕನಸು. 4-5 ವರ್ಷ ನಿಂತ್ಕೊಂಡೇ ಇತ್ತು, ಓಪನ್ ಮಾಡೋಕ್ಕಾಗಲಿಲ್ಲ. ಹೊರಗಡೆ ನಮ್ಮ ಲೇಡೀಸ್ ಸುಮಾರು ಕೋಟಿಗಟ್ಟಲೆ ದುಡ್ಡು ಹಾಕಿ ಹಂಗೆ ನಿಂತಿತ್ತು, ಏನು ಮಾಡೋಕ್ಕಾಗಲಿಲ್ಲ. ಅವ್ರ ಕನಸೇನು, ನಮ್ಮ ಹೆಣ್ಣು ಮಕ್ಕಳು, ಒಂದು ಹೆಣ್ಣು ಮಗು ಹೋದರೆ ಒಂದು ಸಂಸಾರ ನಡೆಯುತ್ತೆ ಅಂತ.
ಹೆಣ್ಣು ಮಗು ಹೋದ್ರೆ ಕಣ್ಣು ತೆರೆದಂತೆ ಒಂದು ರುಕ್ಮುಲ್ಲ ಅಂತ ಒಂದು ಕನಸು ನಾವು ಕಂಡಿದ್ವಿ. ನಾವು ಅವಾಗೆಲ್ಲ ಬರೀ ಸೇಂದಿ ಸರಾಯಿ ಅವು ಇವು ಮಾಡ್ಕೊಂಡಿದ್ದು. ಅವಾಗ ಈ ಓದ ಜ್ಞಾನನೇ ಇರ್ತಿಲ್ಲ. ನೀವು ಯಾರೋ ಈ ಸೇಂದಿ ಸರಾಯಿ ಇದ್ರೆ ನೀವು ಯಾರು ಬರ್ತಲೇ ಇರಲಿಲ್ಲ. ಎಲ್ಲೆಲ್ಲ ಒಂದು ಕಡೆ ಮದುವೆ ಆಗೋ ಮುಂಜೆ ಆ ಕಡೆ ಈ ಕಡೆ ಕಳಿಸ್ಬಿಡೋದು. ಆದರೆ ಈ ಸೇಂದಿ ಸರಾಯಿ ಹೋಗಿರೋದೇ ಒಂದು ಅದ್ಭುತವಾದ ಸಂತೋಷ ಅಂತ ನೀವು ಅನ್ಕೋಬೇಕು. ನಮ್ಮ ಜನಾಂಗಕ್ಕೆ ಒಂದು ಏನೋ ಒಂದು ಹಿಡಿದ್ಬಿಟ್ಟಿದ್ದು. ನಾವೇನು ಬಾಬ್ ಮಾಡ್ಬೇಕು, ಸೇಂದಿ ಮಾಡು, ಸರಾಯಿ ಮಾಡು, ಇದೇ ಅಂತ ಬೇರೆ ಓದ ಜನದೇ ಇರಲಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಬಂದಿದಂಥ ನಮ್ಮ ರೇಣುಕಾನಂದ ಸ್ವಾಮಿಯವರ ಪಾದಗಳಿಗೆ ನಮಿಸುತ್ತಾ, ಜೆ ಪಿ ನಾರಾಯಣ ಸ್ವಾಮಿ ಅವರನ್ನು ನೆನೆಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ವೇದಿಕೆ ಬಂದಿದ್ದ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಎಲ್ರಿಗೂ ನನ್ನ ನಮಸ್ಕಾರಗಳು. ಸೊ ಬೇಸಿಕಲಿ ನಾನು ನಮ್ಮ ಹಾಸ್ಟೆಲಲ್ಲಿ ನಾನು ಓದಿದ್ದು ಫಸ್ಟ್ ಇಯರಲ್ಲಿ. ನನಗೆ ಹಾಸ್ಟೆಲ್ ಮೇನ್ ಏನಂದರೆ ತುಂಬ ಕಲ್ತಿದ್ದೀನಿ ನಾನು ಹಾಸ್ಟೆಲಲ್ಲಿ ಇದ್ಕೊಂಡು. ಬಿಕಾಸ್ ಎಲ್ಲೋ ಮನೇಲಿ ಇದ್ಕೊಂಡು ಓದಿದ್ರೆ ನಾವು ಲೈಫಲ್ಲಿ ಏನು ಕಲಿಯೋದೇ ಇಲ್ಲ. ಯಾಕಂದರೆ ಮನೇಲೇ ಒಂದು ಅಪ್ಪ ಅಮ್ಮ ನಾವು ಅಂತ ಇರ್ತೀವಿ. ಹೊರಗಡೆ ಬಂದಾಗ ಹೊಸ ಜಗತ್ತು, ಹೊಸ ಜೀವನ, ಹೊಸ ಜನಗಳು ಸಿಗ್ತಾರೆ. ಯಾಕಂದರೆ ಪೇರೆಂಟ್ಸ್ ಮನೇಲಿ ಇದ್ಕೊಂಡು ಓಕೆ ನಮ್ಮ ಮಗಳು ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ಕೊಂಡು ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಹೊರಗಡೆ ಬಂದಾಗ ಮಾತ್ರ ಗೊತ್ತಾಗೋದು ನಮಗೆ ಜನ ಹಿಂಗೆ ಏನು. ಯಾಕಂದರೆ ಎಲ್ಲರೂ ನಮ್ಮನ್ನು ಪ್ರೀತಿಸಲ್ಲ, ನಮ್ಮನ್ನು ಹೇಟ್ ಮಾಡೋರು ಇರ್ತಾರೆ. ಅಂಥ ಜನಗಳ ಮಧ್ಯೆ ನಾವು ಚೆನ್ನಾಗಿ ಓದಿ ಸಾಧಿಸ್ತೀವಲ್ಲ, ಅದು ಆ್ಯಕ್ಚುಯಲ್ ಸಾಧನೆ. ಸೊ ನನಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ. ಆ್ಯಂಡ್ ಎಲ್ಲರೂ ಹೇಳಿದ್ರು, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಇನ್ನೊಂದು ಬೇಜಾರಂದರೆ ಹಾಸ್ಟೆಲಿಗೆ ಬರ್ತಾರೆ, ಓದ್ತಾರೆ, ಆ್ಯಂಡ್ ಹಾಸ್ಟೆಲ್ ಮರ್ತೋಗ್ತಾರೆ, ನೆನ್ಪಿಟ್ಕೊಂಡಿರಲ್ಲ. ಒಬ್ಬರು ಮಾತ್ರ ಯೋಗೇಶ್ ಅಣ್ಣ, ಅವ್ರು ಮಾತ್ರ ಬರ್ತಾ ಇರ್ತಾರೆ. ಸೊ ಅದಾಗಬಾರ್ದು. ಪ್ರತಿಯೊಬ್ಬರು ಯಾರಿಲ್ಲಿ ಓದೋಗಿರ್ತಾರೆ ಅವರೆಲ್ಲ ಪುನಃ ಬರಬೇಕು. ಆ್ಯಂಡ್ ಹಾಸ್ಟೆಲಲ್ಲಿ ಓದಿರೋರು ಅಷ್ಟೇ ಅಲ್ಲ, ಬೇರೆ ಯಾರೇ ಆಗಿರಲಿ, ನಮ್ಮ ಕ್ಯಾಸ್ಟ್ ಅವ್ರಿಗೆ ಏನು ನಾವು ಸಾಧನೆ ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ಕಂಟಿನ್ಯೂ ಮಾಡೋಣ. ನಮ್ಮದು ಅನ್ನೋದು ಒಂದಿರಲಿ. ಯಾಕಂದರೆ ಬೇರೆ ಕಡೆ ನಾನು ನೋಡಿರೋ ಮಾತಾಡಬಾರ್ದು, ಬಟ್ ಸ್ಟಿಲ್ ಬೇರೆ ಕ್ಯಾಸ್ಟ್ ಎಲ್ಲೋ ಒಂದು ಕಡೆ ನಾವು ನಮ್ಮವರು ಅನ್ನೋದು ಒಂದಿರುತ್ತೆ. ಎಲ್ಲೋ ಕೆಲವೊಂದು ಕಡೆ ಅದು ಬರ್ತಾ ಇಲ್ಲ ನಮ್ಮೂರಲ್ಲಿ. ಸೊ ಅದು ಫಸ್ಟ್ ಬರಬೇಕು. ನಾವೆಲ್ಲರೂ ಒಂದೇ ಪೇರೆಂಟ್ಸ್ನ ಇಷ್ಟಪಡಿ, ಅವ್ರು ಏನು ನಿಮಗೆ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಕೊಡಿ, ಅದಕ್ಕಿಂತ ಹೆಚ್ಚಾಗಿ ಕೊಡಿ. ಯಾವತ್ತೂ ಅವ್ರನ್ನ ದ್ವೇಷ ಮಾಡಬೇಡಿ. ಅವ್ರು ಎಲ್ಲ ಪೇರೆಂಟ್ಸೇ ಆಗಲಿ, ಅಜ್ಜಿ ತಾತ ಆಗಲಿ, ಸಿಬ್ಲಿಂಗ್ಸ್ ಆಗಲಿ, ಇವರೆಲ್ಲರೂ ನಮಗೋಸ್ಕರನೇ ಕಾಯ್ತಾ ಇರ್ತಾರೆ, ನಮ್ಮ ಸಕ್ಸಸ್ಸಿಗೆ ಕಾಯ್ತಾ ಇರ್ತಾರೆ. ಸೊ ಅವರಿಗೆ ನಿಮ್ದು ಏನು ಋಣ ಇರುತ್ತಲ್ಲ ಅದನ್ನು ತೀರ್ಸಕ್ಕೆ ಹೇಳಿ. ಇಷ್ಟ ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿರೋದಕ್ಕೆ ನಾನು ಫಸ್ಟ್ ನನ್ನ ಪೇರೆಂಟ್ಸೇ ಕಾರಣ. ನಾನು ಮನೆಯಲ್ಲೇ ಓದಿರೋದು, ಯಾವುದೋ ಹಾಸ್ಟೆಲ್ಸ್ಗೆಲ್ಲ ಹೋಗಿಲ್ಲ, ಯಾವ ಟ್ಯೂಷನ್ಸ್ಗೂ ಹೋಗಿಲ್ಲ. ನನ್ನ ಪೇರೆಂಟ್ಸ್ ನನ್ನ ಪ್ರತಿಯೊಂದು ಸ್ಥಾನದಲ್ಲೂ ನಂಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಸೊ ನಾನು 10th ಒಳ್ಳೆ ಸ್ಕೋರ್ ಮಾಡಿದ್ದೆ, ಸೆಕೆಂಡ್ PUCಲೂ ಒಳ್ಳೆ ಸ್ಕೋರ್ ಮಾಡೋಣ ಅಂತ ಇದ್ದೆ. ಬಟ್ ಹಿಂಗೆ ಒಂದು ಸ್ವಲ್ಪ ಮಾರ್ಕ್ಸ್ ಹೋಗಿತ್ತು. ರಿವ್ಯಾಲ್ಯೂಯೇಷನ್ಗಾಗಿ ಈಗ ಸ್ಟೇಟ್ಗೆ 9th ರ್ಯಾಂಕ್. ತುಂಬ ಖುಷಿ ಆಯಿತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದಿನಾಕರ್ ಅಂತ. ನಾನು ಸ್ಟೇಟ್ಗೆ 10th ರ್ಯಾಂಕ್ ಬಂದಿದ್ದೀನಿ. ನನ್ನ ಮಾರ್ಕ್ಸ್ 551 ಬಂದಿದೆ. ಈ ಮಾರ್ಕ್ಸ್ನ ತೆಗಿಯೋಕ್ಕೆ ನಾನು ಸಪೋರ್ಟ್ ಮಾಡಿರೋಂಥ ನನ್ನ ಪೇರೆಂಟ್ಸ್ಗೆ, ನನ್ನ ಟೀಚರ್ಸ್ಗೆ, ನನ್ನ ಲೆಕ್ಚರರ್ಸ್ಗೆ ಎಲ್ಲ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮೊದಲನೇದಾಗಿ ನನಗೆ ತುಂಬ ಸಪೋರ್ಟ್ ಮಾಡಿದವರು ವಾಸುದೇವ್ ಸರ್, ಅವ್ರು ಬಂದಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ. ನನ್ನ ಪ್ರತಿಯೊಂದು ಹೆಜ್ಜೆಲೂ ತುಂಬ ಸಪೋರ್ಟ್ ಮಾಡಿದವರು ಅವರು, ಗೈಡ್ ಮಾಡಿದವರು ಅವರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ನನ್ಗೆ ಆ ಥರ ನಿಂತು ನನಗೆ ಸಪೋರ್ಟ್ ಮಾಡಿ ನನ್ಗೆ ಗೈಡ್ ಮಾಡಿದಂಥ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲಿಂದ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವೆಂಕಟೇಶ. ನಾನು ಶಿವತಾವಿಂದ ಬಂದಿದ್ದೇನೆ. ಯಾವ ಊರಲ್ಲಿ? ಕಾರ್ಪೇಳ್ಳಿ, ಕಾರ್ಪೇಳ್ಳಿ. ನಾನು ವಿದ್ಯಾ PUC ಆರ್ಟ್ಸನ್ನು ಚಿಕ್ಕನಹಳ್ಳಿ ಪದವಿಪೂರ್ವ ಕಾಲೇಜಲ್ಲಿ ಮುಗಿಸುತ್ತೇನೆ. ನಾವು ಈ ಮಟ್ಟಿಗೆ ಮಾರ್ಕ್ಸ್ ತೆಗೆದೀವಿ ಅಂದರೆ ಅದಕ್ಕೆ ಕಾರಣ ಶಿಕ್ಷಕರು ಮತ್ತು ಪೇರೆಂಟ್ಸ್. ನಮಸ್ಕಾರ, ನನ್ನ ಹೆಸರು ಮಧುಶ್ರೀ. ನಾನು ನಂದಿಹಳ್ಳಿಯಿಂದ ಬರ್ತೀನಿ. ಇಲ್ಲಿ ನಾನು ಓದಿದಂಥ ಕಾಲೇಜ್ ಬಂದ್ಬಿಟ್ಟು ವಿದ್ಯಾನಿಧಿ ತುಮಕೂರಲ್ಲಿರೋದು. ಅಲ್ಲಿ ಪಾಠ ಮಾಡಿದಂಥ ಎಲ್ಲ ನನ್ನ ಗುರುಗಳಿಗೂ ಧನ್ಯವಾದಗಳು. ಮತ್ತು ನಮ್ಮ ಅಪ್ಪ ಅಮ್ಮ ಇಷ್ಟು ಸ್ಫೂರ್ತಿ ಕೊಟ್ಟಿಲ್ಲ ಅಂದರೆ ನಾನು ಇಷ್ಟು ಓದೋಕ್ಕಾಗ್ತಿರಲಿಲ್ಲ. ನಮ್ಮ ಆಂಟಿ ಇರ್ಬೋದು, ನಮ್ಮ ಚಿಕ್ಕಮ್ಮ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು, ಎಲ್ರಿಗೂ ನನಗೆ ಥ್ಯಾಂಕ್ಸ್. ನಾನು ಇಷ್ಟು ಡಿಸ್ಟಿಂಕ್ಷನ್ ಬರೋಕ್ಕೆ ಕಾರಣನೇ ನಮ್ಮ ಆಂಟಿ.
ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರಿಗೂ ಹಾಗೂ ಪೋಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೇಘನಾ HS ಅಂತ. ನಾನು ಶಿರಾ ತಾಲೂಕು ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇನೆ. ನಂದು 95% ಆಗಿದೆ. ಮಾಡಬೇಕು. ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಇರ್ತೀರಾ, ನೀವು ಯಾವ್ಯಾವ ಜಿಲ್ಲೆಗೆ ಹೋಗ್ತೀರಾ, ಇವರು ಹಲವಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಚಿತ್ರದುರ್ಗ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಹಾಸನ, ಅಲ್ಲೆಲ್ಲ ಹಾಸ್ಟೆಲ್ಗಳಿಗೆ ಸಹಾಯ ಮಾಡಿದ್ದಾರೆ. ಪ್ರತಿ ವಾರ ಮೀಟಿಂಗ್ ಹೋಗಿದ್ದಾರೆ. ಹೋಗಿ ಹಾಸ್ಟೆಲ್ ಏನು ಕುಂದುಕೊರತೆ ಐತೆ, ಏನೈತೆ ಅನ್ನೋ ವಿಚಾರಗಳನ್ನ ಮಾಡಿ ಅವ್ರ ಕೈಲಾದಂಥ ಸಹಾಯ ಮಾಡಿ ಬಂದಿದ್ದಾರೆ. ಅದಕ್ಕೆ ನೀವು ಯಾರೇ ಎಲ್ಲರೂ ಎಜುಕೇಟೆಡ್ ಆಗೋರು, ಬಟ್ ನೀವೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಹೋಗೋಂಥ ಒಂದು ಬರಲಿ. ನಾರಾಯಣ ಗುರುಗಳು ನಿಮಗೆ ಒಳ್ಳೊಳ್ಳೆ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಕೊಡಲಿ. ಆದರೆ ನೀವೆಲ್ಲ ನಮ್ಮ ಸಮಾಜಕ್ಕೋಸ್ಕರ ನಾವು ಹಾಸ್ಟೆಲ್ ಓದಿಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡ್ಗೆ ಹೋಗಬಾರ್ದು. ನಮ್ಮ ಸಮಾಜದಲ್ಲಿ ಇನ್ನೂ ಕಡುಬಡವರು ಓದ್ತಾವ್ರೆ, ಅದಕ್ಕೆ ನಾವು ಸಹಾಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನೀವು ಆ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತೀರೋ, ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಹಾಸ್ಟೆಲ್ಗಳಿಗೆ ಹೋಗಿ ಆ ಮಕ್ಕಳಿಗೆ ಏನು ಓದ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ಅವ್ರಿಗೆ ಸಹಾಯ ಮಾಡುವಂಥ ಶಕ್ತಿ ಆ ಭಗವಂತ ನಾರಾಯಣ ಗುರುಗಳು ರೇಣುಕಾ ಯಲ್ಲಮ್ಮ ಕೊಡಲಿ ಅಂತ ಹೇಳ್ಬಿಟ್ಟು, ಈಗ ನಮ್ಮ ಕುಲಗುರುಗಳಾದಂಥ ಸೋಲೂರು ಮಠದ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡ್ತಾರೆ. ದಯಮಾಡಿ ಯಾರು ಮಾತಾಡಬೇಡಿ, ಗುರುಗಳು ಮಾತಾಡ್ತಾರೆ, ಸೈಲೆಂಟ್ ಆಗಿ ಕುಂತಿರ್ಬೇಕು ಒಂದು 5 ನಿಮಿಷ. ಯಸ್ಯ ನ ಕಲ್ಪದೆ ಸಿದ್ಧೈ ಪಾದಾಂಬುಜರಜೋಲವ ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ತಾಯಿ ರೇಣುಕಾಂಬ ದೇವಿಯನ್ನು ಪ್ರಾರ್ಥಿಸುತ್ತಾ, ನನಗೆ ಒಂದು ದುಃಖ ಇತ್ತು. ಯಾಕಂದರೆ ನಮ್ಮ ಕಾರ್ಕಳದ ಬಲ್ಯೊಟ್ಟು ಶಾಲೆಯಲ್ಲಿ SLCಯಲ್ಲಿ ಅವನು 3rd ರ್ಯಾಂಕ್ ಬಂದಿದ್ದು ಸ್ಟೇಟಿಗೆ. ಈ ಸಾರಿ ನಾನು ಫಸ್ಟ್ ಬರ್ತೇನೆ ಅಂತ ಹೇಳಿದ್ದು. ಆಗ ಅವಳು ಮೊನ್ನೆ ಇಂಗ್ಲೀಷ್ ಎಕ್ಸಾಮಿಗೆ ಜ್ವರ, ಹಾಗೆ ಇಂಗ್ಲೀಷ್ ಎಕ್ಸಾಮಿನಲ್ಲಿ 6 ಮಾರ್ಕ್ ಹೋಯ್ತು ರಿಸಲ್ಟ್ ಬಂದಾಗ. ಮತ್ತೆ ಮರುದಿವಸವು ಜ್ವರದ ಇತ್ತಲ್ಲ, ಹಾಗೆ 2 ಸಬ್ಜೆಕ್ಟ್ನಲ್ಲಿ ಒಂದರಲ್ಲಿ 6, ಒಂದರಲ್ಲಿ 2 ಮಾರ್ಕ್ ಹೋಗಿ ಮತ್ತೆಲ್ಲ 100% ಮಾರ್ಕ್ ತೆಗಿದ್ದಾಳೆ. ಹಾಗೆ ನನಗೆ ಸ್ವಲ್ಪ ಹೋಯ್ತಲ್ಲ ಅಂತ. ಆದರೆ ಆ ನೋವನ್ನು ನಿವಾರಿಸಿದ್ದು ಜಾಹ್ನವಿ. ಸ್ವಲ್ಪ ಹೊತ್ತಾಗುವಾಗ ನಾನು ರಿಸಲ್ಟ್ ನೋಡಿ ಸ್ವಲ್ಪ ಹೊತ್ತಾಗುವಾಗ ನನಗೆ ಮೆಸೇಜ್ ಬಂತು, ಇಲ್ಲಿಂದ ತುಮಕೂರಿನಿಂದ ಹುಡುಗಿ ಈಗ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅಂತ. ಆಗ ತುಂಬ ಸಂತೋಷ. ಮನುಷ್ಯ ಜೀವನ ಇರುವುದು ತನ್ನ ಪ್ರತಿಭೆಯನ್ನು ಪ್ರಸ್ತುತಪಡಿಸಲಿಕ್ಕಾಗಿ. ಅದನ್ನು ನಾವು ಯಾರು ಮಾಡುವುದಿಲ್ಲ. ನಾವು ಅದರಲ್ಲೂ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದವರಂತೂ ಪ್ರತಿಭೆಯನ್ನು ಪ್ರಚುರಪಡಿಸುವುದರಲ್ಲಿ ಹಿಂದುಳಿದ ವರ್ಗದವರು ಹಿಂದೆ ಇದ್ದಾರೆ. ಒಂದು ಸಮಾಜ ಅಭ್ಯುದಯದ ಪಥವನ್ನು ಹತ್ತಬೇಕಾದರೆ ವಿದ್ಯಾವಂತರು ಬೇಕು, ಕವಿಗಳು ಬೇಕು, ರಾಜಕಾರಣಿಗಳು ಬೇಕು, ಸಾಹಿತಿಗಳು ಬೇಕು. ಇದು ನಮ್ಮ ಹಿಂದುಳಿದ ವರ್ಗದಲ್ಲಿ, ಅದರಲ್ಲೂ ನಮ್ಮ ಈಡಿಗ ಸಮಾಜದಲ್ಲಿ ತುಂಬ ಕಡಿಮೆ. ಹುಡುಗರ ಗಂಡ್ಮಕ್ಳು ಯಾರೋ ಇದ್ರೆ ಅಲ್ಲಿ ಹೆಣ್ಮಕ್ಳು ಇವತ್ತು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನೀವು ಈ ಪ್ರೋಗ್ರಾಮ್ ಅಲ್ಲಿ ಹಾಲು, ಡೈನಿಂಗ್ ಹಾಲು, ಅಡಿಗೆ ಮನೆ ಎಲ್ಲ ತುಂಬಿರೋದಿದೆ. ನೀವು ಎಷ್ಟೋ ಸರಿ ಬಂದಿದ್ದೀರಾ. 4-5 ರೋಗಳು ಮಾತ್ರ ಇರೋದು. ಇವತ್ತು ತುಂಬಿರೋದ್ರಿಂದ ನಾನು ಅದೇ ಹೊಟ್ಟೆ ತುಂಬಿದಂಗೆ ಆಗಿದ್ದೇನೆ. ಆಮೇಲೆ ಇದು ಮಾಡ್ತಾ ಇರೋದು ಒಂದು ಕಾರ್ಯಕ್ರಮ, ಬಹಳ ಒಳ್ಳೆ ಕಾರ್ಯಕ್ರಮ. ಇದಕ್ಕೆ ಮುಂಚೆನೂ ಸುಮಾರು ವರ್ಷದಿಂದ ನಮ್ಮ ಈ ರೇಣುಕಾಂಬ ಭಕ್ತಿ ಸಹಕಾರ ಸಂಘ ಅಂತ ನಮ್ದು ಏನಿದೆಯೋ ಆ ಬ್ಯಾಂಕಲ್ಲಿ ಪ್ರತಿ ವರ್ಷ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾದ್ರೆ ಏನು PUC and SLCಯಲ್ಲಿ ರ್ಯಾಂಕ್ ಬಂದಿತ್ತು, ರ್ಯಾಂಕ್ ಅಲ್ಲ, ಅಬೌವ್ 75% ಬಂದಿರೋರಿಗೆ ಒಂದು ಟೋಕನ್ ಆಗಿ ಅಮೌಂಟ್ಸು ಅಂತ 1,000-1,500 ರೂಪಾಯಿ ಕೊಡ್ತಾ ಇದ್ವಿ. ಒಂದು 2-3 ಇಯರ್ಸ್ ಬ್ಯಾಕು ನಾವು ಈ ಕಾರ್ಯಕ್ರಮನ ನಮ್ಮ ಸಂಘದಿಂದಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತಗೊಂಡಿದ್ವಿ. ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಫಾಸ್ಟ್ ಹುಡುಗಿನೇ ಆಗಿರೋಂಥ ಜಾಹ್ನವಿ ಫಸ್ಟ್ ರ್ಯಾಂಕ್ ಬಂದಿದ್ದಾರಲ್ಲಿ, ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದರೆ ಅದಕ್ಕಿಂತ ಒಳ್ಳೆ ಸುದ್ದಿ ನಮ್ಗೆ ಯಾವತ್ತೂ ಇರಲಿಲ್ಲ,
ಇವತ್ತು ನಮ್ಮ ಹಾಸ್ಟೆಲ್ಗೆ ಒಂದು ಒಳ್ಳೆ ಕೀರ್ತಿ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಪರ್ಸ್ನಲ್ ಅವತ್ತು ಹೇಳಿದೆ. ನಾವು ಇವರು ವೆಂಕಟಸ್ವಾಮಿಯವರು ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡಿದ್ರು ರೋಡ್ನಲ್ಲಿ, ಭಾಳ ಸಂತೋಷ ಆಯಿತು. ಅವತ್ತು ಅಲ್ಲಿಂದ ಬಂದು ಆ ಹುಡುಗಿ ಫಸ್ಟ್ ನನಗೆ ಫೋನ್ ಮಾಡಿ ವೇದಮೂರ್ತಿ ಬಂದ್ಬಿಟ್ಟು ಅವತ್ತು ಮನೆಗೆ ಬಂದು 2 ಸ್ಮಾಲ್ ಗೆಟ್ ಟುಗೆದರ್ ಸುಧಾಕರ್. ಆ ಹುಡುಗಿಗೆ 2-3 ಸರಿ ನಾನು ಇಲ್ಲಿ ಮೀಟಿಂಗಲ್ಲಿ ಜೋರಾಗಿ ಮಾತಾಡಬೇಕು, ಮೆತ್ತಗೆ ಮಾತಾಡೋದಕ್ಕೆ ಜೋರಾಗಿ ಮಾತಾಡಿದ್ರೆ ಈ ಕಾಲದಲ್ಲಿ ನಮ್ಮವರು ಭಾಳ ಇಂಟೆಲಿಜೆನ್ಸ್ ಇರ್ತಾರೆ. ಏನಂದ್ರೆ ಮುಂದೆ ಬರಲ್ಲ. ನೀನು ಆವಾಗಲೇ ನಮ್ಮ ಸುಧಾಕರ್ ಹೇಳ್ದಂಗೆ ಲಾಸ್ಟ್ ಬೆಂಚರ್ಸ್ ಅಂತ ಇರ್ತಾರಲ್ಲ, ಲಾಸ್ಟ್ ಬೆಂಚಲ್ಲಿ ಇರೋರು ಅಲ್ಲೇ ಇರ್ತಾರೆ. ಅವರು ಸ್ಕೂಲ್ ಮುಗಿಯೋಗಿ ಕಾಲೇಜ್ ಮುಗಿಯೋವರೆಗೂ ಲಾಸ್ಟ್ ಬೆಂಚಲ್ಲೇ ಇರ್ತಾರೆ. ಅವ್ರಿಗೊಂದು ಸಪ್ರೇಟ್ ಐಡೆಂಟಿಟಿನೇ ಇರ್ತದೆ. ಒಂದು 10-15 ಮದುವೆ ಬಂದ್ರೆ ಎಲ್ಲರಿಗೂ ತಾಳಿ ಮಾಂಗಲ್ಯ ಸೀರೆ ಅವ್ರಿಗೆ ಏನೇನು ಕೊಡ್ತಕ್ಕಂಥ ಎಲ್ಲ ಕೊಟ್ಟು ನಾವು ಉಚಿತವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಇದ್ದೀವಿ. ಅದೇ ಅವತ್ತೇನೆ ಆ ಸಾಮೂಹಿಕ ಒಂದು ಮದುವೆ ದಿವಸನೇ ಬುದ್ಧಿ ಪೂಜೆಯನ್ನು ಸುಧಾಕರ್ ಸಾವರು ಮಾಡಬೇಕು ಅಂತ ಅವತ್ತಿಂದ ಸ್ಟಾರ್ಟ್ ಆಗೋಗ್ಬಿಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.